ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ತಮ್ಮ ನೇರ ಹೇಳಿಕೆ ಫಿಲ್ಟರ್ಲೆಸ್ ಮಾತುಗಳ ಮೂಲಕವೇ ಸದ್ದು ಮಾಡೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸೌಂಡ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರಕ್ಕಾಗಿ ಯತ್ನಾಳ್ ಬರ್ತಾರೆ ಅನ್ನೋ ವಿಚಾರ ಹೈಲೈಟ್ ಆಗಿತ್ತು. ಅಲ್ಲದೆ ಈ ಕುರಿತಂತೆ ಮಾಜಿ ಸಿಎಂ BS ಯಡಿಯೂರಪ್ಪ ಬಳಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಬಿಜೆಪಿ ಅಭ್ಯರ್ಥಿ ಪರವಾಗಿ ಯಾರೇ ಬೇಕಾದರೂ ಪ್ರಚಾರ ಮಾಡಲಿ, ಅದು ಸ್ವಾಗತಾರ್ಹ ಅನ್ನೋದನ್ನ ಹೇಳಿದ್ರು. ಈ ಲೆಕ್ಕದಲ್ಲಿ ಅಸಮಾಧಾನಗಳು ಸರಿ ಹೋಗಿ ರಾಜ್ಯ ಬಿಜೆಪಿ ಗಟ್ಟಿಗೊಳ್ಳಲಿದೆಯಾ ಅನ್ನೋ ಚರ್ಚೆ ನಡೆಯೋ ಹೊತ್ತಲ್ಲೇ ಯತ್ನಾಳ್ ಮತ್ತೆ ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ದಾರೆ. ನಾನೇ ಸಿಎಂ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ಸಿಎಂ ಆಗ್ತಾ ಇದ್ದ ಹಾಗೆ ಏನ್ ಮಾಡ್ತೀನಿ ಅನ್ನೋದನ್ನ ಕೂಡ ಹೇಳಿರೋದು ಸೌಂಡ್ ಮಾಡ್ತಾ ಇದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಖ್ಯಮಂತ್ರಿಯಾದ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಮುಸ್ಲಿಮರನ್ನ ಅಲ್ಪಸಂಖ್ಯಾತ ಪಟ್ಟಿಯಿಂದ ಹೊರಹಾಕ್ತೀನಿ. ಇವರ ಹೊರತಾಗಿ ಮರಾಠರು, ಬ್ರಾಹ್ಮಣರು, ಕ್ಷತ್ರಿಯರು ಸೇರಿದಂತೆ ಅನೇಕರು ಅಲ್ಪಸಂಖ್ಯಾತರಿದ್ದಾರೆ. ಅವರಿಗೆಲ್ಲ ಅಲ್ಪಸಂಖ್ಯಾತ ಸ್ಥಾನಮಾನ ಕೊಡ್ತೀನಿ. ಇದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ಇಂದು ಹನುಮ ಜಯಂತಿ, ಹನುಮನ ಸನ್ನಿಧಾನದಲ್ಲಿ ನಿಂತು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ನನ್ನನ್ನ ಬಿಜೆಪಿಗೆ ಸೇರಿಸ್ಕೊಳ್ಳಿ ಅಂತ ಹೇಳಲ್ಲ. ಅಪ್ಪ ಮಗನನ್ನ ಕೈಬಿಟ್ಟು ಅವರಾಗೆ ನನ್ನನ್ನು ಬಿಜೆಪಿಗೆ ಬರುವಂತೆ ಆಹ್ವಾನಿಸ್ತಾರೆ. ಬಳಿಕ ಸಿಎಂ ಆಗಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ರೀತಿ ರಾಜ್ಯಭಾರ ಮಾಡ್ತೀನಿ ಅಂತ ಹೇಳಿದರು. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನನ್ನ ಆತ್ಮೀಯರು, ಅವರ ಪರ ಪ್ರಚಾರ ಮಾಡುವಂತೆ ಬಿಜೆಪಿ ಕಾರ್ಯಕರ್ತರು ನನ್ನನ್ನು ಕರೆದಿದ್ದಾರೆ. ಅದಕ್ಕಾಗಿ ನಾನು ಚರಂತಿಮಠ ಅವರ ಪರ ಪ್ರಚಾರಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಬಾಗಲಕೋಟೆ ಕಡೆಗೆ ಹೊರಟರು. ಆಲ್ರೆಡಿ ಆಡಿದ್ದ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿ ಚರ್ಚೆ ಆಗೋ ಹೊತ್ತಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲೂ ಇನ್ನಷ್ಟು ವಿಚಾರಗಳನ್ನ ಯತ್ನಾಳ್ ಹೇಳ್ತಾರೆ. ಬಿಜೆಪಿ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಹೋಗೋ ಯತ್ನಾಳ್, ಬಿಜೆಪಿ ನಾಯಕರ ಮೇಲೆ ರಾಜ್ಯದ ಹಿಂದೂಗಳಿಗೆ ಅಸಮಾಧಾನ ಇದೆ. ಯಾಕಂದ್ರೆ ರಾಜ್ಯ ಬಿಜೆಪಿ ನಾಯಕರು ಹಿಂದೂಗಳ ರಕ್ಷಣೆ ಮಾಡ್ತಾರೆ, ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ನಂಬಿಕೆ ಜನರಲ್ಲಿ ಹೋಗ್ತಾ ಇದೆ. ಈ ಹಿಂದೆ DJ ಹಳ್ಳಿ ಕೇಸ್ ಆದಾಗ ದುಷ್ಕರ್ಮಿಗಳನ್ನ ಎನ್ಕೌಂಟರ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಯಾರಾದ್ರೂ ಒಬ್ಬ ಬಿಜೆಪಿ ನಾಯಕರು ನಾವು ಅಧಿಕಾರಕ್ಕೆ ಬಂದ್ರೆ ಯೋಗಿ ಆದಿತ್ಯನಾಥ್ ರೀತಿ ಆಡಳಿತ ಮಾಡ್ತೀವಿ, ಖಡಕ್ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದನ್ನ ನೋಡಿದ್ದೀರಾ? ಯಾರು ಕೂಡ ಹೇಳ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, 2028ರಲ್ಲಿ ನನ್ನ ಕೈಗೆ ಅಧಿಕಾರ ಕೊಡಿ, ಮೊದಲನೇ ಕ್ಯಾಬಿನೆಟ್ನಲ್ಲೇ ಬದಲಾವಣೆ ತರ್ತೀನಿ. ಇವತ್ತು ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಅನ್ನೋ ವ್ಯಾಖ್ಯಾನವೇ ತಪ್ಪಾಗಿದೆ. 15% ಇರುವವರು ಅಲ್ಪಸಂಖ್ಯಾತರು ಅಥವಾ 1-2% ಇರುವವರು ಅಲ್ಪಸಂಖ್ಯಾತರು. ನಿಜವಾದ ಅಲ್ಪಸಂಖ್ಯಾತರು ಯಾರು ಅನ್ನೋದನ್ನ ಚರ್ಚೆ ಮಾಡಬೇಕಿದೆ. ಹಾಗೆ ಬಿಜೆಪಿ ಆಂತರಿಕ ವಿಚಾರಗಳ ಬಗ್ಗೆಯೂ ಮಾತಾಡ್ತಾ ಹೋಗೋ ಯತ್ನಾಳ್, ನಾನು ಯಾರ ಮುಂದೆಯೋ ಹೋಗಿ ನನ್ನನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಬೇಡ್ಕೊಳ್ಳೋದಿಲ್ಲ. ಆಂಜನೇಯನ ಸಾಕ್ಷಿಯಾಗಿ ಹೇಳ್ತೀನಿ, ಒಂದು ದಿನ ಅವರೇ ಅಪ್ಪ ಮಕ್ಕಳನ್ನ ಕೈಬಿಟ್ಟು ನನ್ನನ್ನು ಕರೀತಾರೆ, ನಾನು ನಾಟಕವಾಡಿ ಪಕ್ಷದಲ್ಲಿ ಇರುವವನಲ್ಲ ಅಂತ ಹೇಳ್ತಾರೆ. ಅಲ್ಲದೆ BY ವಿಜಯೇಂದ್ರಗಿಂತ ನನಗೆ ಬೆಂಬಲ ಜಾಸ್ತಿ ಇದೆ, ಜನರು ನಾನೇ ಸಿಎಂ ಆಗಬೇಕು ಅನ್ನೋದನ್ನ ಬಯಸ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಆದರೆ ಯತ್ನಾಳ್ ಹೇಳಿಕೆ ಸಾರ್ವಜನಿಕ ವಲಯದಲ್ಲಿ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬಹುತೇಕರು ಹೇಳೋದು ಆಂತರಿಕ ಗುದ್ದಾಟಗಳು ಹೆಚ್ಚಾದಷ್ಟು ಬಿಜೆಪಿ ಅಧಿಕಾರದಿಂದ ದೂರ ಆಗ್ತಾ ಹೋಗುತ್ತೆ ಅನ್ನೋದು. ಯಾಕಂದ್ರೆ ಕಾಂಗ್ರೆಸ್ನಲ್ಲೂ ಬಣಗಳಿವೆ. ಸಿಎಂ ಸೀಟ್ಗಾಗಿ ಇಬ್ಬರು ಮೇನ್ ಕಾಂಪಿಟೇಟರ್ಗಳಿರೋದು ಜನರಿಗೆ ಗೊತ್ತಿಲ್ಲದ ವಿಚಾರ ಅಲ್ವೇ ಅಲ್ಲ. ಆದರೂ ಎಂಥ ಸಂದರ್ಭ ಬಂದರೂ ಆಂತರಿಕ ವಿಚಾರಗಳು ದೊಡ್ಡ ಮಟ್ಟಕ್ಕೆ ಹೋಗಿ ಡ್ಯಾಮೇಜ್ ಆಗಿಸುವುದಕ್ಕೆ ಕೈ ನಾಯಕರು ಅವಕಾಶ ಕೊಡೋದಿಲ್ಲ. ಕ್ರೂಷಿಯಲ್ ಮೊಮೆಂಟ್ನಲ್ಲಿ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ. ಆದರೆ ರಾಜ್ಯ ಬಿಜೆಪಿಯಲ್ಲಿ ಹಾಗಿಲ್ಲ. ಯತ್ನಾಳ್ಗೆ ಅವರ ಕ್ಷೇತ್ರವನ್ನು ಗೆಲ್ಲೋ ತಾಕತ್ತಿದೆ, ಅಭಿಮಾನಿ ಬಳಗವೂ ಇದೆ. ಹಾಗಂದ ಮಾತ್ರಕ್ಕೆ ಉಳಿದ ನಾಯಕರನ್ನ ಬಿಟ್ಟು ಮುಂದಕ್ಕೆ ಹೋಗ್ತೀನಿ ಅಂದರೆ ಅದು ಸಾಧ್ಯವಿಲ್ಲ. ಅದರಿಂದ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗದೇ ಇದ್ರೆ ಮುಂದಿನ ಬಾರಿ ವಿಪಕ್ಷದಲ್ಲೇ ಕೂರಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸದ್ಯ ಬೈ ಎಲೆಕ್ಷನ್ ನಡೀತಾ ಇರೋ ಕ್ಷೇತ್ರಗಳಲ್ಲಿ ಪೈಪೋಟಿ ದೊಡ್ಡ ಮಟ್ಟದಲ್ಲಿದ್ದು ಯಾರು ಗೆಲ್ತಾರೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಅನ್ನೋ ಹಾಗಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.